बीदर जिले के चिरगुप्पा में कन्नड़ सेना कर्नाटक संगठन के राज्य उपाध्यक्ष डॉक्टर रवि स्वामी के नेतृत्व में किसानों की विभिन्न मांगों को लेकर जोरदार विरोध प्रदर्शन किया गया है। प्रदर्शनकारियों ने सरकार से मांग की है कि मानसून की भारी कमी के कारण बीदर जिले को तत्काल सूखाग्रस्त घोषित किया जाए और किसानों के सभी कृषि ऋण पूरी तरह से माफ किया जाए। प्रदर्शन के बाद संगठन की ओर से राज्य के मुख्यमंत्री डीके शिवकुमार के नाम एक ज्ञापन तहसीलदार को सौंपा गया। ज्ञापन में मांग की गई है कि बारिश नहीं होने से फसलों को हुए भारी नुकसान को देखते हुए किसानों को प्रति एकड़ 50,000 रुपए का मुआवजा दिया जाए। मीडिया से बात करते हुए डॉक्टर रवि स्वामी ने कहा कि पर्याप्त बारिश नहीं होने के कारण जिले में कई प्रकार की फसलें पूरी तरह सूख चुकी है। किसान गंभीर आर्थिक संकट से जूझ रहा है और सरकार को बीदर जिले पर विशेष ध्यान देते हुए तत्काल राहत पैकेज की घोषणा करनी चाहिए। वहीं कन्नड़ सेना के जिला अध्यक्ष सुभाष केनाडे ने सरकार को चेतावनी देते हुए कहा कि यदि संगठन की मांग को अनदेखी की गई तो आने वाले दिनों में चिरगुप्पा बंद का आह्वान किया जाएगा और उग्र आंदोलन शुरू किया जाएगा। इस अवसर पर जिला महिला इकाई अध्यक्ष शकुंतला बिरादर, जिला महिला सचिव रिटेक, जिला महासचिव रमेश दुल्ला, तालुका अध्यक्ष पवन पुजारी सहित संगठन के कई पदाधिकारी और कार्यकर्ता बड़ी संख्या में उपस्थित रहे। चिरगुप्पा से सैयद अजीम की रिपोर्ट। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूले। इंदु कन्नड़ सेना कर्नाटक संघटने चिरगुप्पा तालूका घटक वतीन बीदर जिले ಬರಗಾಲವೆಂದು ಘೋಷಣೆ ಮಾಡಬೇಕೆಂದು ಏಕೆಂದರೆ ಮಳೆಗಾಲ ಚಾಲು ಆಗಿದ್ದರಿಂದ ಇಲ್ಲಿ ತನಕ ಮಳೆನೇ ಬಂದಿಲ್ಲ। ಕೆಲವೊಬ್ಬರು ಏನಂದ್ರೆ ಬಿತ್ತನೆ ಕೂಡ ಮಾಡಿದಾರ, ಮೊಳಕೆ ಕೂಡ ಬಂದಿಲ್ಲ। ಅದಕ್ಕಾಗಿ ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡೋದು ಏನದ ಅಂದ್ರೆ ಇವತ್ತು ಪ್ರತಿ ಎಕರೆಗೆ 50,000 ರೂಪಾಯಿ ಕೊಡಬೇಕು ಮತ್ತು ಈಗಾಗಲೇನು ಬಿತ್ತನೆ ಮಾಡಿದಂಥ ಬೀಜ ಮತ್ತು ಮರಳಿ ಕೊಡಬೇಕು ಅವರಿಗೆ। ಅದೇ ತರಹ ಏನು ಇವತ್ತು ಕೇಂದ್ರ ಸರ್ಕಾರದ ಇವತ್ತೇನದ ಅಂದ್ರೆ ಬ್ಯಾಂಕಿನಲ್ಲಿದ್ದಂತಹ ಸಾಲ ಸಂಪೂರ್ಣ ಸಾಲ ರೈತರದು ಮನ್ನಾ ಮಾಡಬೇಕು। ಈಗಾಗಲೇ ಏನದ ಅಂದ್ರೆ ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ ಮತ್ತು ತಾಲೂಕಕ್ಕೆ 10 ಕೋಟಿ ನೀರಿಗಾಗಿ 10 ಕೋಟಿ ರೂಪಾಯಿ ಏನಂದ್ರೆ ಇಡಬೇಕು। ಇವತ್ತು ಪ್ರತಿ ಎಕರೆಗೆ 50,000 ರೂಪಾಯಿ ಕೊಡಬೇಕಂತೇಳಿ ನಾವು ಕನ್ನಡ ಸೇನಾ ಕರ್ನಾಟಕ ವತಿಯಿಂದ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ। ನಮ್ಮ ಮನವಿಗೆ ಸ್ವೀಕರಿಸಿ ಕೂಡಲೇ ಸರ್ಕಾರ ಸ್ಪಂದಿಸ ಇದ್ದಲ್ಲಿ ಮುಂಬರುವ ದಿನಗಳಲ್ಲಿ ಚಿರಗುಪ್ಪ ಬಂದ್ ಮಾಡೋ ಮುಖಾಂತರ ಕನ್ನಡ ಸೇನೆ ಉಗ್ರವಾದ ಹೋರಾಟಕ್ಕೆ ಇಳಿಬೇಕಾಗ್ತದೆ ಎಂದು ಚಿರಗುಪ್ಪದಲ್ಲಿ ಕನ್ನಡ ಸೇನೆ ಕರ್ನಾಟಕ ವತಿಯಿಂದ ಹಾಗೂ ರೈತರ ವತಿಯಿಂದ ಬೀದರ್ ಜಿಲ್ಲೆ ಬರಗಾಲ ಪೀಡಿತವೆಂದು ಘೋಷಣೆ ಮಾಡಬೇಕೆಂದು ಇವತ್ತು ನಾವು ಒಂದು ಉಗ್ರವಾದ ಹೋರಾಟ ಮಾಡ್ತಾ ಇದ್ದೇವೆ। ಅದಕ್ಕಾಗಿ ಸರ್ಕಾರ ಶೀಘ್ರ ಈ ಕೂಗನ್ನು ಅವರ ಕಿವಿಗೆ ಹಾಕ್ಕೊಂಡು ಈ ರೈತರಿಗೆ ಏನದ ಅಂತಂದ್ರೆ ಈಗ ಭಾಳಷ್ಟು ಸಂಕಟದಲ್ಲಿದ್ದಾರೆ। ಯಾಕಂದರೆ ಮಳೆ ಇಲ್ಲ ಹಾಗೂ ಭೂಮಿಯಲ್ಲಿ ಬಿತ್ತಿದಂಥ ಬೀಜ ಕೂಡ ಸಂಪೂರ್ಣವಾಗಿ ಸುಟ್ಟೋಗಿವೆ। ಅದಕ್ಕಾಗಿ ಶೀಘ್ರವಾಗಿ ರೈತರು ಕಣ್ಣೀರಿನಲ್ಲೇ ಇದ್ದಾರೆ। ಅದಕ್ಕಾಗಿ ಅವರ ಕಣ್ಣೀರು ಒರೆಸುವಂಥ ಕೆಲಸ ಸರ್ಕಾರ ಮಾಡಬೇಕು। ಅವರಿಗೆ ಯಾವ ಬ್ಯಾಂಕಿನಲ್ಲಿ ಅವರ ಮೇಲೆ ಸಾಲ ಇದೆ ಸಂಪೂರ್ಣವಾಗಿ ಸಾಲ ಮನ್ನಾ ಮಾಡಬೇಕು, ರೈತರ ಕಣ್ಣೀರು ಒರೆಸಿ ಅವರಿಗೆ ಸಿಗ್ತಕ್ಕಂಥ ನ್ಯಾಯ ಸಂಪೂರ್ಣವಾಗಿ ಕೊಡಬೇಕು। ಮತ್ತು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸ್ವಲ್ಪ ಮಳೆ ಬಿದ್ದ ತಕ್ಷಣ ಯಾವ ರಸಗೊಬ್ಬರ ಹಾಗೂ ಬೀಜ ಬಿತ್ತನೆ ಯಾವ ನಿಮ್ಮ ಸರ್ಕಾರದಿಂದ ಬರ್ತದ ಆ ಬಿತ್ತನೆ ಬೀಜ ಕೂಡ ಸಂಪೂರ್ಣವಾಗಿ ಫ್ರೀಯಾಗಿ ಅವರಿಗೆ ಒದಗಿಸಬೇಕು। ಅದಕ್ಕಾಗಿ ನಮ್ಮ ಕನ್ನಡ ಸೇನೆ ಕರ್ನಾಟಕ ಇಂದು ರೈತರ ಬೆನ್ನೆಲುಬಾಗಿ ಅವರ ಕಣ್ಣೀರು ಒರೆಸುವಂಥ ಕೆಲಸ ಮಾಡ್ತಲಿದ್ದೇವೆ। ಅದಕ್ಕಾಗಿ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ। ಯಾಕಂದ್ರೆ ಸಂಕಷ್ಟದಲ್ಲಿದ್ದಾರೆ ರೈತರು। ಇವತ್ತು ಹೋದ ವರ್ಷದಲ್ಲಿ ಕೂಡ ತಾವು ನೋಡಿರಿ ಸಾಕಷ್ಟು ರೈತರು ಹೋಗಿ ಗಿಡಕ್ಕೆ ನೇಣು ಹಾಕೊಂಡು ತಮ್ಮ ಜೀವವನ್ನು ಮುಡುಪಾಗಿಟ್ಟಿದ್ದಾರೆ। ಅದಕ್ಕಾಗಿ ಆ ಪರಿಸ್ಥಿತಿ ಅವ್ರಿಗೆ ಬರಬಾರ್ದು। ಸರ್ಕಾರ ಎಚ್ಚೆತ್ತುಕೊಂಡು ಶೀಘ್ರವಾಗಿ ಅವ್ರಿಗೆ ಪರಿಹಾರ ಕೊಡಬೇಕು।